ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಟ್ಟಿನ ಬೇಳೆ ಸಾಂಬಾರನ್ನ ಹೆಂಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಕಟ್ಟಿನ ಬೇಳೆ ಸಾಂಬಾರು. ಈ ಕಡೆ ಎಲ್ಲ ಒಬ್ಬಟ್ಟು ಸಾಂಬಾರು ಅಂತೀರಾ, ಹೋಳಿಗೆ ಸಾಂಬಾರು ಅಂತೀರಾ. ನೋಡಿ ನಾವು ಈ ಥರ ಮಾಡ್ತೀವಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಸ್ಪೆಷಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 2 ಸ್ಪೂನು. ಇದಕ್ಕೇ ನಾನು ಅರ್ಧ ಇಂಚು ಚಕ್ಕೆ ತೊಗೊತಿದ್ದೀನಿ, ಚಕ್ಕೆ ಹಾಕೋತಿದ್ದೀನಿ. 4 ಲವಂಗ ಕಾಳು, ಮತ್ತು ಇದು ದಗಡ್ ಫುಲ್ ಅಂಥೇಳಿ ಸಿಗುತ್ತೆ, ಆ ದಗಡ್ ಫುಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಹಸಿ ಕೊಬ್ಬರಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಕೊತ್ತಂಬರಿ ಕಾಳು, ಒಂದು ಅರ್ಧ ಈರುಳ್ಳಿ, ಮತ್ತು ಒಂದು ಅರ್ಧ ಶುಂಠಿ, ಅರ್ಧ ಇಂಚು ಬೆಳ್ಳುಳ್ಳಿ, ಮತ್ತು ಕರಿಬೇವು, ಮತ್ತು ಪಲಾವ್ ಎಲೆ, ಮತ್ತು ಒಂದೂವರೆ ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ. ಸಾಜೀರಿಗೆ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊಬ್ಬರಿನ ಇನ್ನೊಂದು ಸಲ ನಾನು ಕೊಬ್ಬರಿನ ಒಲೆ ಮೇಲೆ ಸುಟ್ಟು ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ, ಚೆನ್ನಾಗಾಗತ್ತೆ. ಈರುಳ್ಳಿ ಮತ್ತು ಕೊಬ್ಬರಿನ ಸುಟ್ಟು ಮಾಡ್ತಾರೆ ಇದು ಉತ್ತರ ಕರ್ನಾಟಕದಲ್ಲಿ. ನಾನು ಇದನ್ನು ಹುರಿದು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ನಾನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ನೋಡಿ ಕೊಬ್ಬರಿ ಕಲರು ಚೇಂಜ್ ಆಗ್ತಾ ಇದೆ ಕೆಂಪಿಗೆ. ಒಲೆಯಲ್ಲಿ ಸುಟ್ಟಿದ ರುಚಿನೇ ಚೆನ್ನಾಗಿರುತ್ತೆ. ಇದೊಂಥರ ಚೆನ್ನಾಗಿದೆ ಮಾಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿನ ಬೇಳೆ ಸಾಂಬಾರಿದು. ನೋಡಿ ಇದಕ್ಕೇ ನಾನು ಹುಣಸೆಹಣ್ಣು ತೊಳೆದು ಹಾಕ್ತಾ ಇದ್ದೀನಿ. ಈಗ ನೀರಲ್ಲಿ ತೊಳೆದು ಇದಕ್ಕೇ ಹಾಕ್ಕೊಂಡು ರುಬ್ಕೋತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುರಿತಾ ಇದ್ದೀನಿ ಎಲ್ಲನೂ. ನಾನು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ನಾನು 2 ಚಮಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳಿ, ಕಪ್ಪಗಾಗತ್ತೆ. ಈಗ ಆರಿದ ಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನೋಡಿ. ಇದೇ ಥರ ಮಿಕ್ಸಿಗೆ ಹಾಕಿದ್ರೆ ಇದು ಸಣ್ಣಗಾಗಲ್ಲ. ತೋರಿಸ್ತೀನಿ ರೀ ನಾನು. ನೋಡಿ ಈಗ ಇದು ಸಣ್ಣಗಾಗಿಲ್ಲ. ಇದಕ್ಕೇನು ಮಾಡೋಣ, ನಾವೀಗ ಸ್ವಲ್ಪ ನೀರು ಹಾಕ್ಕೋಬೇಕು. 1-2 ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ. ಈಗ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ. ಈಗ ನಾನು ಬೇಳೆ ಕಟ್ಟನ್ನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಬೇಳೆಲೇ ನಾನು ಹಬೆಯಲ್ಲಿ ಬೇಯಿಸಿದ ಕಡುಬನ್ನು ಮಾಡಿದ್ದೀನಿ ಬೆಲ್ಲ ಹಾಕಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಮ್ಮ ಚಾನಲಲ್ಲಿದೆ. ಬೇಳೆ ಕಡುಬು ಡಿಫ್ರೆಂಟ್ ಆಗಿದೆ ನೋಡಿ. ಯಾರಿಗೆ ಕರಿಗಡುಬು ತಿನ್ನಲಿಕ್ಕೆ ಇಷ್ಟ ಇಲ್ಲ, ಲಟ್ಸೋದು ಬೇಡ ಮತ್ತು ಅನ್ನೋರು ಈ ಥರ ಕಡುಬನ್ನು ಮಾಡಿ ತಿನ್ಬೋದು. ನೋಡಿ ಬೇಳೆಕಟ್ಟು ರೆಡಿಯಾಗಿದೆ. ಈಗ ಒಂದು ಪಾತ್ರೆ ತೊಗೊಳ್ಳಿ. ಇದಕ್ಕೇ ನಾನು 2 ಸ್ಪೂನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೋಬೇಕು. ಈಗ ನಾವು ಇದು ಎಣ್ಣೆ ಕಾದಾದ್ಮೇಲೆ ನಾನು ಸಾಸಿವೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು 2 ಎಸಳು ಕರಿಬೇವಿನ ಎಲೆಗಳನ್ನ ಹೀಗೆ ಹಾಕ್ತೀನಿ. ನೋಡಿ ಕರಿಬೇವು ಎಸಳುಗಳನ್ನ ಹೀಗೆ ಹಾಕ್ಕೊಳ್ಳಿ. ಮತ್ತು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ನಾನು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅರಿಶಿನ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ಕರಿಬೇವು ಇದೆಲ್ಲ ಅರಿಶಿನ ಪುಡಿ ಮಿಕ್ಸ್ ಆಗೋ ಥರ ಒಂದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಮಿಕ್ಸಿಯಲ್ಲಿ ಮಾಡಿದಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಮಿನಿಟ್ ಕುದಿಯತ್ತೆ. ಈ ಬೇಳೆ ಕಟ್ಟಿನ ಸಾಂಬಾರು ಚೆನ್ನಾಗಿದೆ, ನೀವು ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಂತ ಹೇಳಿ. ಈಗ ನಾನು ಕಟ್ ಹಾಕೋತಿದ್ದೀನಿ. ಈ ಕಟ್ ಹಾಕೊಂಡು ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೋತೀನಿ. ನಾವು ಕಟ್ಟಿನ ಸಾಂಬಾರು ಇದೇ ಥರ ಮಾಡೋದು, ನೀರಾಗಿ ತಿಳುವಾಗಿ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ನೋಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಮೊದಲೇ ನಾನು ಹುಣಸೆಹಣ್ಣನ್ನು ರುಬ್ಬುವಾಗ ಹಾಕ್ಕೊಂಡಿದ್ದೀನಿ, ಹುಣಸೆ ಹುಳಿ ಹಾಕಲ್ಲ. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 5 ನಿಮಿಷದವರೆಗೆ ಇದನ್ನು ಕುದಿಸ್ಕೊಂಡು
ಪಕ್ಕಕ್ಕೆ ಇಟ್ಕೊಂಡ್ರೆ ರುಚಿ ರುಚಿಯಾದ ಕಟ್ಟಿನ ಬೇಳಿನ ಸಾಂಬಾರು ರೆಡಿ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡಿ ಮನೆಯವರು ಇದ್ದವ್ರಿಗೆ ಕೊಡಿ. ಥ್ಯಾಂಕ್ ಯು. ಸ್ವಲ್ಪ ಮೇಲ್ಗಡೆ ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ.